ಸರ್, ಇವತ್ತು ಇಲ್ಲಿ ಏಕೆ ತಾವು ಈ ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದೀರಿ? ಸರ್, ಈಗ ಕರ್ನಾಟಕ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಸ್ಪಿರೆಂಟ್ಸ್ ಅಸೋಸಿಯೇಷನ್ ಕಡೆಯಿಂದ ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ವಿಚಾರ ಇಷ್ಟೇ, KPSC ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಎತ್ತಿ ತೋರಿಸೋದಕ್ಕೋಸ್ಕರ ನಾವು ಇಲ್ಲಿ ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ಏನೇನು ಸಮಸ್ಯೆಗಳಂತಂದರೆ, KPSC ಕಾರ್ಯದರ್ಶಿಗಳು ಹಾಗೂ ಕೆಲವೊಂದು ಸದಸ್ಯರು ಮತ್ತು ಮುಖ್ಯವಾಗಿ KPSC ಅಧ್ಯಕ್ಷರು ಈ ಮೂವರ ನಡುವೆ ಇರ್ತಕ್ಕಂಥ ಮುಸ್ಲಿಂ ಗುದ್ದಾಟ, ಇವರು ಮೂವರ ಮಧ್ಯೆ ಗುದ್ದಾಟದಿಂದ ನಾವು ಆಸ್ಪಿರೆಂಟ್ಸ್ ಏನಿಂದ ನಲುಗ್ತಾ ಇದ್ದೀವಿ. ಸುಮಾರು 5-6 ವರ್ಷಗಳಿಂದ ನಾವು ವಿಜಯನಗರ, ಹಂಪಿನಗರ ಹಾಗೂ ಬಿಜಾಪುರ ಮತ್ತು ವಿಜಯಪುರ ಮತ್ತು ಧಾರವಾಡದಲ್ಲಿ ಓದ್ತಕ್ಕಂಥ ಆಸ್ಪಿರೆಂಟ್ಸು ಸುಮಾರು 2-3 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಹೊಸ ನೋಟಿಫಿಕೇಷನ್ಗಳಾಗ್ತಾ ಇಲ್ಲ. ಆಗಿರೋಂಥ ನೋಟಿಫಿಕೇಷನ್ಗಳ ಫಲಿತಾಂಶಗಳನ್ನು ವಿಳಂಬ ಮಾಡ್ತಿದ್ದಾರೆ. ಉದಾಹರಣೆಗೆ ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮ್ ಆಗಿದೆ, CTA ಎಕ್ಸಾಮ್ ಆಗಿದೆ, ಮತ್ತು ಬೇರೆ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿದೆ, ಕೋಆಪರೇಟಿವ್ ಸೊಸೈಟಿ ಎಕ್ಸಾಮ್ ಆಗಿದೆ, ಮತ್ತು ಬೇರೆ ಬೇರೆ ಅಡಿಷ್ನಲ್ ಲಿಸ್ಟ್ ಬಿಡಬೇಕಾಗಿರುತ್ತೆ. ಸುಮಾರು 5-6 ವರ್ಷದ ಅಡಿಷ್ನಲ್ ಲಿಸ್ಟ್ಗಳು ಬಿಡಬೇಕಾಗಿನ ಪೆಂಡಿಂಗ್ ಇದೆ. ಆ ಕೆಲಸಗಳು ಆಗ್ತಾ ಇಲ್ಲ. ಮತ್ತು ಈಗ ಹೊಸ ನೋಟಿಫಿಕೇಷನ್ಗಳು ಆಗ್ತಾ ಇಲ್ಲ. ಅದರಿಂದ ಒಂದು 7-8 ತಿಂಗಳಿಂದ ವಿಕಾಸ್ ಸೊರಳ್ಕರ್ ಸರ್ ಅಂತ ಬಂದಿದ್ದರು. ಒಳ್ಳೆ ಬೆಳವಣಿಗೆ ಆಯಿತು. ಅವ್ರ ಕಾಲದ ಅವಧಿಯಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳಾದವು, ಕೆಲಸಗಳು ಮಾಡ್ತಾಯಿದ್ರು. ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿದರು ಅಧ್ಯಕ್ಷರು ಎಲ್ಲ ಸೇರಿಕೊಂಡು. ಹಾಗೆ ಮತ್ತು ಲತಾ ಕುಮಾರಿ ಮೇಡಮ್ ಅವ್ರು ಬಂದರು. ಅವರ ಅವಧಿಯಲ್ಲಿ ಉತ್ತಮವಾದಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಆಸ್ಪಿರೆಂಟ್ಸ್ ಪರವಾಗಿ ಮಾಡ್ತಾ ಇದ್ದಾರೆ. ಇವ್ರ ಮಾತು ಕೇಳ್ತಿಲ್ಲ, ಅಧ್ಯಕ್ಷರ ಮಾತು ಕೇಳ್ತಿಲ್ಲ ಒಂದು ಇದರಿಂದ ಇವರು ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಗ ಅವ್ರನ್ನ ಒತ್ತಾಯಪೂರ್ವಕವಾಗಿ ರಜೆ ಕಳಿಸಿದ್ದಾರೆ. ಸೊ ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರವಾಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಅದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡದಿದ್ದಂಗೆ ಇನ್ನೂ ಒಂದು 2-3 ವರ್ಷ ಅವರೇ ಇದ್ದರೆ ನಮ್ಮ ಆಸ್ಪಿರೆಂಟ್ಸ್ಗೆ ಅನುಕೂಲ ಆಗುತ್ತೆ. ಅವರ ಅವಧಿಯಲ್ಲಿ ಇರೋದು ಪೆಂಡಿಂಗ್ ಇರೋಂಥ ಕೆಲಸಗಳೆಲ್ಲ ಅವರ ಅವಧಿಯಲ್ಲಿ ಮುಕ್ತಾಯಗೊಳಿಸ್ತಾರೆ. ನಮಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಇದೇ ರೀತಿಯಾಗಿ ಇನ್ನೂ 3-4 ವರ್ಷ ನಾವು ಕುತ್ಕೊಂಡು ಹೋಗ್ತೀವಿ. ನೋಟಿಫಿಕೇಷನ್ಗಳಾಗಲ್ಲ. ಇರೋಂಥ ನೋಟಿಫಿಕೇಷನ್ಗಳು ಮತ್ತು ಆಗಿರೋಂಥ ಪರೀಕ್ಷೆಗಳು ಫಲಿತಾಂಶ ಬಿಡೋಲ್ಲ ಇವರು. ನಾವು ಇದೇ ರೀತಿಯಾಗಿ ವಯಸ್ಸಾಗುತ್ತೆ, ಸರ್ಕಾರ ನಮಗೆ ಕೆಲಸಗಳು ಕೊಡೋಲ್ಲ. ಸೊ ಅದಕ್ಕೆ ನಾವು ಯಾರನ್ನ ಒತ್ತಾಯ ಮಾಡಬೇಕು? ನಾವು ಸರ್ಕಾರಕ್ಕೆ ಸುಮಾರು ಸಲ ಮನವಿ ಕೊಟ್ಟಿದ್ದೀವಿ, ಗಮನ ಸೆಳೆದಿದ್ದೀವಿ. ಅವರು ಇದನ್ನು ತಲೆಗೆ ಹಾಕ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು, ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು, ಎಲ್ಲರೂ MLAಗಳು ಪ್ರತಿಯೊಬ್ಬರೂ ನಮ್ಮ ಕಡೆ ನೋಡಬೇಕು. ನಮ್ಮ ಒಂದು ಅಹವಾಲು ಸ್ವೀಕರಿಸ್ಬೇಕು. ನೀವು ಬೇರೆ ಬೇರೆ ದೃಷ್ಟಿನೇ ಆ ಕಡೆ ಇದೆ ನಿಮ್ಮದೆಲ್ಲ. ನಮ್ಮ ಮೇಲೆ ನಿಮ್ಮ ದೃಷ್ಟಿ ಯಾಕಿಲ್ಲ? ಆ ಪ್ರಶ್ನೆ ಮಾಡೋದು ಸರ್ಕಾರಕ್ಕೆ ಇದ್ದೇನೆ. ನಮ್ಮ ಅಸೋಸಿಯೇಷನ್ ಪ್ರತಿಯೊಂದಕ್ಕೂ ನಾವು ಸ್ಟ್ರೈಕ್ ಮಾಡೋಕ್ಕಾಗಲ್ಲ. ಫ್ರೀಡಮ್ ಪಾರ್ಕ್ ಬಂದು ಪ್ರತಿಯೊಂದಕ್ಕೂ ನಿಮಗೆ ನಮ್ಮಿಂದ ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ನಮ್ಮಿಂದ ಆಗ್ತಾ ಇಲ್ಲ. ಉದಾಹರಣೆಗೆ ನೀವು ಗ್ಯಾರಂಟಿಗಳು ಕೊಟ್ಟಿರಿ, ಅದರಿಂದ ನಿಮಗೆ ಏನೋ ಅನುಕೂಲ ಆಗ್ತಾಯಿದೆ. ಅದೇ ನಾವು ಕಾಂಪಿಟೇಟಿವ್ ಓದ್ತಕ್ಕಂಥ ಎಕ್ಸಾಮ್ ಆಸ್ಪಿರೆಂಟ್ಸಿಂದ ನಿಮ್ಗೆ ಏನು ಅನುಕೂಲ ಆಗ್ತಿದೆ ನೀವು ಅದನ್ನು ಆಲೋಚನೆ ಮಾಡ್ತಿದ್ದೀರಿ. ನೀವು ನೋಡಿ, ನಮ್ಮನ್ನು ನಂಬ್ಕೊಂಡು ಸುಮಾರು ಕುಟುಂಬಗಳಿದ್ದಾವೆ ಅಲ್ವಾ? ನಾವು ಒಂದು ಕೆಲಸ ತಗೊಂಡ್ರೆ ನಮ್ಮಿಂದ 4-5 ಕುಟುಂಬಗಳು ಬದುಕ್ತವೆ. 4-5 ಜನ್ರೇಷನ್ ಹಿಂದೆ ಹೋಗುತ್ತೆ. ನಮ್ಮ ಸಂಬಳದಲ್ಲಿ ನಮ್ಮ ಮಕ್ಕಳು ಓದ್ತಾರೆ, ನಮ್ಮ ಅಣ್ಣ ತಮ್ಮಂದ್ರು ಓದ್ತಾರೆ, ನಮ್ಮ ಅಕ್ಕ ತಂಗಿಯರು ಓದ್ತಾರೆ, ನಮ್ಮ ತಂದೆ ತಾಯಿ ಬದುಕ್ತಾರೆ. ಸೊ ಈ ಥರ ನೀವು ಯೋಚನೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಆದಷ್ಟು ಸರ್ಕಾರ ಬಗೆಹರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಶಾಂತಿಯುತವಾಗಿ ನಿಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ,